ಜೊತೆಗೆ ಏನಿದೆ ಅಂದರೆ ಮಕ್ಕಳಿಗೆ ಒಂದು ಸಂಸ್ಕಾರ ಕೊಡ್ರಿ. ಸಂಸ್ಕಾರ ಭಾಳ ಮುಖ್ಯ. ಸಂಸ್ಕಾರ ಸಿಗಬೇಕಾದ್ರೆ ಶಿಕ್ಷಣ ಮುಖ್ಯ ರೀ. ಶಿಕ್ಷಣಕ್ಕೆ ಕೊಡಬೇಕಾತಂತಂದ್ರೆ ನಾವು ವಿಶೇಷವಾಗಿ ನಮ್ಮ ವಿದ್ಯಾಲಯಗಳು, ವಿದ್ಯಾಸಂಸ್ಥೆಗಳು ಸರ್ ಏನು ಸರ್, ನಮ್ಮ ಒಂದು ಪ್ರಾಥಮಿಕ ಹಂತದಿಂದ ಹಿಡ್ಕೊಂಡು ಮಾಧ್ಯಮಿಕ ಶಾಲೆಗಳು ಭಾಳ ಮುಖ್ಯ ರೀ. ನಂತರ ಬರ್ತಕ್ಕಂಥ ಮಕ್ಕಳು ಅದು ಸ್ವತಂತ್ರವಾಗಿ ತಮ್ಮದಂತ ಮಾಡ್ತಾರೆ, ಜ್ಞಾನಾರ್ಜನೆ ಮಾಡ್ತಾರೆ. ಆದರೆ ಪ್ರಾಥಮಿಕ ಹಂತ, ಮಾಧ್ಯಮಿಕ ಹಂತಗಳಲ್ಲಿ ಕೊಡ್ತಕ್ಕಂಥ ಒಂದು ಶಿಕ್ಷಣ, ಆ ಒಂದು ಸಂದರ್ಭ ನಮ್ಮ ಹೈಸ್ಕೂಲನ್ನು ನೆನೆಸಿದ್ರಿ. ಅಲ್ಲಿಯ ಒಂದು ವಾತಾವರಣ, ಅಲ್ಲಿಯ ಒಂದು ಗುರುವೃಂದ, ಅವರು ಕೊಡ್ತಿರುವಂಥ ಶಿಕ್ಷಣ, ಒಂದು ಬಡ ವಿದ್ಯಾರ್ಥಿಗಳಿಗಾಗಿರಿ ವಿಶೇಷವಾಗಿ ಅಲ್ಲಿಯೇ ನಮ್ಮ ಒಂದು ಮುಖ್ಯೋಪಾಧ್ಯಾಯರು ರೀ. ಈಗ ನೋಡಿರಿ, 8ದಾಗೂ ದೊಡ್ಡ ಮಕ್ಕಳಿರ್ತಾರೆ, 9ದಾಗೂ ದೊಡ್ಡ ಮಕ್ಕಳಿರ್ತಾರೆ, 10ದಾಗೂ ದೊಡ್ಡದಾರ ಅಂತೇಳಿ ಅವ್ನು ಸುಮ್ಮನೆ ಕುಣಿಸೋದು ಬೇಡ. ಅವರಿಗೆ ಹೇಗೆ ಸರ್, ಯಾರು ದೊಡ್ಡದಾರಲ್ಲ ಅವೆಲ್ಲ ಹುಡುಗರು ಕೂಡ, ಅವು 34 ಹುಡುಗರು ಆಗ್ತಾವೆ. ಅವ್ರಿಗೊಂದು ಸಪ್ರೇಟಾಗಿ ಒಂದು ಕ್ಲಾಸ್ ರೂಮ್ ಮಾಡಿ, ಆ ಮಗು ಯಾವುದ್ರೊಳಗೆ ವೀಕ್ ಅದಾನು, ಅವಾಗೇನು ಇಂಗ್ಲೀಷ್ದಾಗಿಲ್ಲೋ, ಮ್ಯಾಥಮೆಟಿಕ್ಸ್ದಾಗಿಲ್ಲೋ, ಅಥವಾ ಸಮಾಜ ಸೋಷಿಯಲ್ ಸೈನ್ಸ್ದಾಗಿಲ್ಲೋ, ಯಾವ ವಿಷಯದೊಳಗೆ ದೊಡ್ಡದಾನು ಆ ವಿಷಯವನ್ನು ಅವ್ರು ಕಲಿಸ್ಬೇಕು. ಅವರಿಗಾಗಿ ಪ್ರತ್ಯೇಕವಾಗಿ ಒಬ್ಬರು ಶಿಕ್ಷಕರು. ಹಿಂಗೆ ಮಾಡಿದ್ರಿಂದ ಏನಕ್ಕೈತೆ ಸರ್, ದೊಡ್ಡ ವಿದ್ಯಾರ್ಥಿಗಳನ್ನು ಕೂಡ ಜಾಣರನ್ನಾಗಿ ಮಾಡುವಂಥ ಒಂದು ಮನೋವೃತ್ತಿಯನ್ನು ಹೊಂದಿದವರು ನಮ್ಮ ವಿವಿಧೆಯನ್ನವರು ಮಾಧ್ಯಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಅಂತ್ರಿ. ಅಂಥ ಪೂಜ್ಯರು ನಮ್ಮ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ನೇರವಾಗಿ ಸರ್ ಅವ್ರು ಏನು ಮಾಡ್ತಂತಂದ್ರೆ, ಅವ್ರದ್ದು ಶಾಲೆಯ ಒಳಗೆ ಬಂದರಿ, ಆ ಮುಖ್ಯೋಪಾಧ್ಯಾಯ ಕೊಠಡಿ ಒಳಗೆ ಬಂದು ಅಲ್ಲಿ ನೋಡಿದ ಅವ್ರಿಗೆ ಸಂತೋಷ ಐತ್ರಿ. ಅವರು ತಮಗೇನು ಮೊನ್ನೆ ಮಾಡಿರ್ತಾರೆ ಅನ್ನೋದು ಸತ್ಕಾರ ಮಾಡ್ಬೇಕಂತ ಮಾಡಿದ್ರಲ್ಲ, ಅದನ್ನು ಮುಖ್ಯೋಪಾಧ್ಯಾಯರಿಗೆ ಹಾಕಿರಿ. ಒಟ್ಟಾರೆ ಏನು ಸರ್, ಗುರು ಒಂದು ಶ್ರೇಷ್ಠ ಐತಿ, ಶಿಕ್ಷಕನಿಂದ ಏನೈತಿ ಸಮಾಜ ತಿದ್ದುವಂಥ ಕಾರ್ಯ ಆಗ್ತೈತಿ. ನೀವೇನು ಮಾಡ್ತಾಯಿದ್ರಲ್ರಿ, ದೊಡ್ಡ ಮಕ್ಕಳನ್ನು ಒಂದು ಸುಸಂಸ್ಕೃತನ ಅವ್ರಿಗೆ ಏನು ಲೋಪದ ಅದನ್ನೆಲ್ಲ ತಿದ್ದುವಂಥ ಕಾರ್ಯ, ಅದು ಇವತ್ತು ಸ್ವಲ್ಪ ಕಡಿಮೆ ಪ್ರಮಾಣದಾಗ ಆಗ್ಬೋದು. ಇದು ನಿರಂತರವಾದ ಪ್ರಯತ್ನ ದೊಡ್ಡ ಮಕ್ಕಳು ಕೂಡ ಶಾಣ್ಯರಾಗಿ ಅವ್ರು ತಮ್ಮ ಬಾಳನ್ನು ಬೆಳಗ್ತಾರೋ ಅನ್ನೋವಂಥ ಒಂದು ಸೇರಿಕೊಂಡು ಅವ್ರ ಪೂಜ್ಯರೇ ಏನಿರ್ತಾರೆ, ನಮ್ಮ ಮುಖ್ಯೋಪಾಧ್ಯಾಯರ ಅಂತ ರಮೇಶ್ ಅಳಗೊಂಡಿಯವ್ರಿಗೆ ಸನ್ಮಾನ ಮಾಡಿದ್ದು ಒಂದು ವಿಶೇಷವಾದಂಥ ಒಂದು ಸಂತೋಷ ಮೂಡಿತ್ತು ಸರ್. ಅಂದರೆ ಒಟ್ಟಿನಲ್ಲಿ ಇವತ್ತು ನಡೆದ ಈ ಕಾರ್ಯಕ್ರಮದಲ್ಲಿ ಶೈಕ್ಷಣಿಕವಾಗಿ ಮತ್ತು ಬಸವಣ್ಣವ್ರ ವಿಚಾರವನ್ನು ತಿಳಿಸುವ ದಿಶೆಯಲ್ಲೇ, ಜೊತೆಗೆ ಇದು ವಿಶೇಷವಾಗಿ ದೊಡ್ಡ ವಿದ್ಯಾರ್ಥಿಗಳನ್ನು ಜಾಣರನ್ನಾಗಿ ಮಾಡಬೇಕು ಅನ್ನುವಂಥ ಮನೋವರ್ತಿಕ ಇದು ಅಲ್ಲಿ ಕಂಡು ಸರ್. ಮತ್ತು ಯಾರಿಗೂ ದಡ್ಡರು ಅನ್ನೋಂಗಿಲ್ಲ ಸರ್. ಯಾಕೆ ಅವ್ರೇನೋ ಪರಿಸರದ ಇದು ಕೈಗೊಂಡು ಸ್ವಲ್ಪ ದಡ್ಡ ಅನಿಸು, ಅವ್ರನ್ನ ನಾವು ಮತ್ತೆ ಸರಿಯಾಗಿ